ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ವ್ಲಾಗ್. ಇದು ಮಂಗಳವಾರ ಸಂಜೆಯ ವ್ಲಾಗ್. ನನ್ನ ಮಗಳು ಹೋಮ್ವರ್ಕ್ ಇದೆ ಅಂತೇಳಿ ಹೋಮ್ವರ್ಕ್ ಮಾಡ್ಕೊತಾ ಇದ್ಲು. ಏನು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ ಅಂತ ಹೋಗಿ ನೋಡಿದ್ರೆ ಹನುಮಂತನ ಡ್ರಾಯಿಂಗ್ ಬಿಡಿಸಿದ್ಲು. ತುಂಬ ಚೆನ್ನಾಗಿ ಬಿಡಿಸಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಸ್ವಲ್ಪ ದೋಸೆಗೆ ನೆನೆ ಹಾಕಿದ್ದೆ. ಇನ್ನು ದೋಸೆ ಹಿಟ್ಟೆಲ್ಲ ರುಬ್ಬಾಕೋಣ ಅಂತ ಹೇಳ್ಬಿಟ್ಟು ದೋಸೆಗೆಲ್ಲ ರುಬ್ಬಾಕ್ತೆ. ಇನ್ನು ಮಧ್ಯಾಹ್ನನೇ ಹಡ್ಲಕಾಯಿ ಸಾಂಬಾರು ಮಾಡಿಟ್ಟಿದ್ದೆ. ಇನ್ನು ಮಧ್ಯಾಹ್ನನೇ ಸ್ವಲ್ಪ ಕಿರ್ಲಿಕಾಯಿ ಎಲ್ಲ ಕಟ್ ಮಾಡಿ ಅದಕ್ಕೆಲ್ಲ ರುಚಿ ಹಾಕಿ ನೆನೆ ಹಾಕಿಟ್ಟಿದ್ದೆ. ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ, ಅಜ್ಜಿ ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ನನಗಂತೂ ಇದೆಲ್ಲ ಫಸ್ಟ್ ಟೈಮು ಮಾಡ್ತಾ ಇರೋದು. ಅವಾಗೆಲ್ಲ ಅಜ್ಜಿನೇ ಮಾಡಿ ಕೊಡ್ತಾಯಿದ್ರು ನಮಗೆ. ಆದರೆ ಇವಾಗ ಸ್ವಲ್ಪ ವಯಸ್ಸಾಯ್ತಲ್ಲ, ಅವ್ರಿಗೆ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಕಿಳ್ಳಿಕಾಯಿ ಉಪ್ಪಿನಕಾಯಿ ಅಂತೂ ಪಿತ್ತಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಇನ್ನು ನಾವಂತೂ ಚಿಕ್ಕವರು ಇದ್ದಾಗ ಓಡಾಡಿಕೊಂಡೆ ಉಪ್ಪಿನಕಾಯಿ ತಿಂದು ಖಾಲಿ ಮಾಡ್ತಾಯಿದ್ವಿ. ನನಗಂತೂ ಈ ಉಪ್ಪಿನಕಾಯಿ ನೋಡ್ತಾ ಇದ್ರಂತೂ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಅದನ್ನು ನೋಡ್ತಾ ಇದ್ರೇ ಇನ್ನು ಮಸಾಲೆ ಎಲ್ಲ ಬೆಂದಮೇಲೆ ಅದು ನೆಂದಿರೋದಿತ್ತಲ್ಲ ಕಿಳ್ಳಿಕಾಯಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟೆ. ಸ್ವಲ್ಪ ಆರಿದ ಮೇಲೆ ಬೆಳಗ್ಗೆಗೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದಲ್ಲ ಅಂತಂತ ಹೇಳಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟೆ. ಚೆನ್ನಾಗಿ ರುಚಿ ಎಲ್ಲ ಹಿಡಿಯುತ್ತೆ, ಹಾಗೆ ಇಟ್ಬಿಡು ಅಂತ ಹೇಳಿದ್ರು ಅಜ್ಜಿ. ಅದಕ್ಕೆ ಇನ್ನೆಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಇನ್ನು ನನ್ನ ಮಗಳು ಏನೋ ಸ್ವಲ್ಪ ಗಾಯ ಆಗಿದೆ ನೋಡಪ್ಪ ಅಂತೇಳಿ ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ